ಆ, ಆಡುಮುಟ್ಟದ ಸೊಪ್ಪಿಲ್ಲ ಅವಿನಾಶ್ ಅವ್ರು ಮಾಡ್ತಿರುವಂತಹ ಕೆಲಸಗಳೆಲ್ಲ ಜೀವನೋಪಾಯಕ್ಕಾಗಿ ಆ, ಆಟೋವನ್ನು ಓಡಿಸ್ತೀರಾ, ಅದಾದ ನಂತರ ನಟರಾಗ್ತೀರಾ. ಅದಾದ ನಂತರ ಇತ್ತೀಚೆಗಷ್ಟೇ ನೀವು ಆಟೋ ಓಡಿಸುವಂತಹ ಒಂದು ವಿಡಿಯೋ ಸಾಕಷ್ಟು ಸೆನ್ಸೇಷನ್ ಆಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಅನಿವಾರ್ಯ ಇತ್ತ ಅಥವಾ ಹೆಂಗೆ ಏನು ಅದ್ರ ಬಗ್ಗೆ ಏನಾದರೂ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ಬೇಕಾದ್ರೆ, ಬಿಕಾಸ್ ಯಾಕಂತಂದ್ರೆ ಒಂದಷ್ಟು ಡೌಟ್ಸ್ ಅನ್ನೋದಿರುತ್ತೆ. ಇವ್ರು ಕಲಾವಿದರು ಅಂದ ತಕ್ಷಣ ಐಫಲ್ ಲೈಫ್ ಲೀಡ್ ಮಾಡ್ತಿರ್ತಾರೆ, ಚೆನ್ನಾಗಿರ್ತಾರೆ, ದೊಡ್ಡ ದೊಡ್ಡ ಬಂಗ್ಲೆಗಳಲ್ಲಿ ಇರ್ತಾರೆ ಅನ್ನುವಂತಹ ಒಂದಷ್ಟು ವರ್ಗ ಮಾತನಾಡ್ಕೊಳ್ತಾರೆ. ಇಲ್ಲ, ಕಲಾವಿದರು ಆದ್ಮೇಲೂ ಕೂಡ ನಾವು ಮಿಡಲ್ ಕ್ಲಾಸ್ ಆಗಿರ್ತೀವಿ, ನಾವು ಆನ್ ಸ್ಕ್ರೀನ್ ಅಷ್ಟೇ ಮಾತ್ರ ನಾವು ಕಲಾವಿದರಾಗಿರ್ತೀವಿ, ಆಫ್ ಸ್ಕ್ರೀನಲ್ಲಿ ತಮ್ಮ ಕಷ್ಟಗಳನ್ನ ತಾವೇ ನಿಭಾಯಿಸ್ಕೋಬೇಕಾಗುತ್ತೆ ಅನ್ನುವಂಥದ್ದು ಕಲಾವಿದರಾಗಿರುವಂಥವ್ರು ಮಾತ್ರ ಗೊತ್ತಿರುತ್ತೆ. ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ನೀವು ಹೇಳಿದ ಕರೆಕ್ಟೇ. ಅಂದರೆ ನೋಡಿದಾಗ ಇವನೇನು ರಿಯಾಲಿಟಿ ಶೋ ಮಾಡಿದ್ದಾನೆ, ಸಿನಿಮಾಗಳು ಮಾಡಿದ್ದಾನೆ, ಇವನಿಗೇನು ಕಡಿಮೆ. ಕೆಲವು ನಮಗೇನಂದರೆ ಒಂದು ಸಿನಿಮಾ ಬಂದ್ಬಿಟ್ರೆ ನೆಕ್ಸ್ಟ್ ಇದರಿಂದ ಇನ್ನೊಂದು ಸಿನಿಮಾ ಸಿಗುತ್ತೆ, ಇದಕ್ಕಿಂತ ಇನ್ನೊಂದು ದುಡ್ಡು ಜಾಸ್ತಿ ಸಿಗುತ್ತೆ ಅಂತ ಅಂದ್ಕೊಂಡೆ. ಬಟ್ ಕೆಲವರು ದುಡ್ಡು ಕೊಟ್ಟಿರಲ್ಲ, ಕೆಲವು ಪೇಮೆಂಟು ಎಲ್ಲ ಆದಮೇಲೆ ಕೊಡ್ತೀನಿ, ಗಿಬ್ಬಿಂಗ್ ರಿಲೀಸ್ ಆದಮೇಲೆ, ಕೆಲವು ಬಂದಿರಲ್ಲ, ಕೆಲವು ಆ ಅಮೌಂಟ್ ನನಗೆ ಸಾಕಾಗಿರಲ್ಲ. ಬಟ್ ನನಗೆ ಬೇಕು, ಫ್ಯಾಮಿಲಿ ನಡೆಸಬೇಕು ಅಂದರೆ ನಾನೇನು ದೊಡ್ಡ ರಿಚ್ ಪರ್ಸನ್ ಮಗ ಅಲ್ಲ, ಕಷ್ಟದಿಂದ ಕೂಲಿ ಕೆಲಸ ಮಾಡ್ಕೊಂಡು ಬಂದವನೇ. ಕೆಲವು ಟೈಮ್ ಇಲ್ಲ ಅಂದಾಗ ಮಾಡಬೇಕು, ನನಗೆ ಅದು ಬಿಟ್ಟರೆ ಬೇರೆ ಗೊತ್ತಿಲ್ಲ, ಅದೇ ಮಾಡಬೇಕು. ಬಟ್ ಮಾಡಿದೆ ನಾನು ಅವಾಗಲೂ ಮಾಡಿದೆ. ಕೆಲವು ಟೈಮಲ್ಲಿ ಮಾಡಿದಾಗ ಯಾಕೋ ಒಂದಷ್ಟು ಜನ ಐಡೆಂಟಿಫೈ ಮಾಡ್ಬೇಕಾರೆ, ಮತ್ತು ನಾನು ಎಲ್ಲೋ ಈ ರೂಟ್ ತಪ್ಪು, ನಾನು ಬಂದಿರೋದು ಬೇರೆ, ನಾನು ಮಾಡ್ತಾ ಇರೋದು ಬೇರೆ, ಇದಾಗಲ್ಲ, ನಾನು ಕರೆಕ್ಟು ಇಡಬೇಕು, ನಾನು ಡಿಸಿಷನ್ ಕರೆಕ್ಟು ಅಂದಾಗ ಬೇಡ, ಇವಾಗ ಸಿನಿಮಾಗಳು ಸಿಕ್ಕಿದೆಯಲ್ಲ, ಆರಾಮಾಗಿ ಮಾಡ್ಕೊಂಡು ಹೋಗೋಣ ಅಂತೇಳಿ ಅದನ್ನು ಬಿಟ್ಟೆ. ಬಟ್ ಎಲ್ಲರಿಗೂ ಇದ್ದೇ ಇರುತ್ತೆ, ಕಲಾವಿದರು ಅಂದಾಗ ಒಂದಷ್ಟು ಕಷ್ಟ ಬಂದೇ ಬರುತ್ತೆ. ಕೆಲವ್ರು ತೋರಿಸ್ಕೊತಾರೆ, ಕೆಲವ್ರು ತೋರಿಸ್ಕೊಳಲ್ಲ, ಅದನ್ನು ಮೇಂಟೈನ್ ಮಾಡ್ತಾರೆ ಕೆಲವರು. ಬಟ್ ನಾನು ಮೇಂಟೈನ್ ಮಾಡೋಕ್ಕೆ ಬರಲ್ಲ, ನಾನು ಓಪನ್ ಆಗಿ ಎದ್ಬಿಡ್ತೀನಿ, ನಾನು ಮಾಡ್ತಾ ಇದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ, ಇಲ್ವಾ ಇಲ್ಲ. ಆದರೆ ಒಂದಷ್ಟು ಜನಕ್ಕೆ ಇದೆ ಸರ್ ಕಷ್ಟ, ಇವಾಗಲೂ ತುಂಬ ಜನಕ್ಕಿದೆ, ಹೇಳ್ಕೊಳಲ್ಲ ಅಷ್ಟೇ. ನಾನು ಮಾಡಿದ್ದೆ ಸರ್, ಆಟೋ ಓಡಿಸಿದ್ದೆ, ಲಾಕ್ಡೌನ್ ಟೈಮಲ್ಲೂ ಓಡಿಸಿದ್ದೆ. ಬೇಕು, ಅದು ಬಿಟ್ಟರೆ ಇನ್ನೇನು ಬೇರೆ ಕಡೆ ಎಲ್ಲೋ ಹೋಗ್ಬಿಟ್ಟು ಕೆಲಸ ಕೇಳಿದ್ರು ಯಾರೂ ಕೊಡಲ್ಲ. ಇವನಿಗೇನು ಕಡಿಮೆ, ಚೆನ್ನಾಗವನೆ, ಒಳ್ಳೆ ದುಡ್ಡು ಶೋಗಳು ಸಿನಿಮಾಗಳು ಮಾಡಿದ್ದಾನೆ ಅಂತಾನೆ. ನನಗೆ ಅಂತಲ್ಲ ಒಂದಷ್ಟು ಜನಕ್ಕಿದೆ, ಕೆಲವ್ರು ಹೇಳ್ಕೊಳಲ್ಲ. ಎಲ್ಲಿ ಹೇಳ್ಕೊಂಡ್ರೆ ಅಯ್ಯೋ ಏನಪ್ಪ ಇವನು ಅನ್ನೋ ಥರ ನೋಡ್ತಾರೆ ಅಂತ ಮಾಡಿದ್ದೀನಿ. ಈಗ ಕಲಾವಿದರಾಗಿ ಒಂದಷ್ಟು ಜನ ರೆಕಗ್ನೈಸೇಷನ್ ಅಂತ ಬಂದ ಮೇಲೆ ಏನಾಗುತ್ತೆ ಅಂತಂದರೆ, ನಡೆದು ಬಂದಿರುವಂತಹ ಹಾದಿಯನ್ನು ಮತ್ತೆ ನಾವು ಮಾಡಬೇಕು ಅಂದಾಗ ಜನ ಏನು ಅನ್ಕೊತಾರೋ, ಸಮಾಜ ಏನು ಅನ್ಕೊತಾರೋ, ಮನೆಯವರು ಏನು ಅನ್ಕೊತಾರೋ, ನಮ್ಮ ರೆಸ್ಪೆಕ್ಟ್ ಇರೋವಂಥದ್ದನ್ನು ಮತ್ತೆ ಆಪರ್ಚುನಿಟೀಸ್ ಬರಲ್ವೋ ಅನ್ನೋವಂಥ ಕಾರಣ ಇರುತ್ತೆ. ಸೊ ನಿಮ್ಗೆ ಅದೆಲ್ಲ ಕೆಲಸ ಮಾಡಬೇಕಾದ್ರೆ, ಆಟೋ ಓಡಿಸ್ಬೇಕಾದ್ರೆ ನಿಮ್ಗೆ ಅದೆಲ್ಲ ನೆನಪು ಬರಲಿಲ್ವಾ ಅಂತ? ಬಂತು ಸರ್. ಅಂದರೆ ಯಾಕೆ ಈ ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ನಿಮಗೆ ಐಪ್ ಕೊಟ್ಬಿಟ್ಟಿರ್ತಾರೆ ಭಗವಂತ, ನಿಮಗೆ ನೀವೊಂದು ಫೀಲ್ ಮಾಡಿಬಿಟ್ಟಿರ್ತೀರ. ಎಲ್ಲಿ ನೋಡಿದ್ರು ಆ ಫೋಟೋಸು ಐಪಲ್ಲಿ ಇದ್ದಾಗ ಪ್ರತಿಯೊಂದಕ್ಕೂ ನಿಮ್ಗೆ ಸೆಟಲ್ ಹೋದಾಗ ಕ್ಯಾರವನ್ ಇರುತ್ತೆ, ಅಸಿಸ್ಟೆಂಟ್ಗಳು ಇರ್ತಾರೆ, ಏನೇ ಆದ್ರೂ ಹಿಂಗಂದ್ರೂ ಸಾಕು, ಹಿಂಗೆ ತಿರುಗಿದ್ರು ಪಟ್ಟ ಅಂತ ಕೊಟ್ಟಿರ್ತಾರೆ. ಅದೆಲ್ಲ ನಾನು ತಗೊಂಡು ಇದ್ದು ಮತ್ತೆ ನಾನು ಇದು ಮಾಡಬೇಕು ಅನ್ನೋದು ಏನೂ ಅನಿಸಿಲ್ಲ. ಯಾಕಂದರೆ ನನಗೆ ಕಷ್ಟ ಮಾಡಿದ್ರೆ ಇದರಿಂದ 100 ಪಾಠ ಕಲಿತೀನಿ ನಾನು. ಅಯ್ಯೋ ಇದು ಸಿಕ್ತಪ್ಪ ಆರಾಮಾಗಿ ಅಂದರೆ ಅಲ್ಲಿ ಸೇಫ್ ಆಗಿಬಿಡ್ತೀನಿ ನಾನು. ಬಟ್ ಇಲ್ಲಿ ಏನೋ ಒಂದು ಪೆಟ್ಟು ಬಿತ್ತು ಅಂದಾಗ ಇಲ್ಲ ಇದು ಬಿಟ್ಟು ನನಗೆ ಲೈಫ್ ಇದೆ, ಇನ್ನೂ 100 ಕಲಿತೀನಿ. ಇಲ್ಲೇನು ಮಾಡೋಕ್ಕಾಗದೇ ಇರೋದು ಅದರಿಂದ ಒಂದಷ್ಟು ನನಗೆ ಇವಾಗ ಅನಿಸ್ತು. ನನಗೆ ಆ ಫೇಮ್ ನೋಡಿದಾಗ ಏನು ಮಾಡೋದು, ಹಿಂಗೇ ಇದ್ದೆ ನಾನು ಅವಾಗ. ಎಲ್ಲಿ ಒಂದು ಸರಿ ಬಿತ್ತು ಏಟು, ಇದಲ್ಲ, ಹಿಂಗೋದ್ರು ಒಂದೇ ಗ್ರಾಫ್ ಹಿಂಗೇ ಇರಬೇಕು ನಾವು ಅಂತ ಒಂದಷ್ಟು ಪಾಠ ಕಲಿತೆ. ಆದರೆ ನನಗೆ ಅದು ತಪ್ಪು ಅಂತಲ್ಲ, ಕಳ್ತನ ಮಾಡ್ತಾಯಿಲ್ಲ, ರೇಪ್ ಮಾಡ್ತಾಯಿಲ್ಲ, ಯಾರು ಸಾಯಿಸ್ತಾ ಇಲ್ಲ, ಕಷ್ಟಪಟ್ಟು ಹೋಗ್ಬಿಟ್ಟು ದುಡಿಯೋದಲ್ಲ ಏನಿಲ್ಲ. ಬಟ್ ಅದೇ ಥರ ಆಟೋದವ್ರು ಅಂದರೆ ಕ್ಯಾಬ್ನವ್ರು ಅಂದರೆ ತುಂಬ ಕೆಟ್ಟದಾಗ ನೋಡ್ತಾರೆ. ಎಲ್ಲರೂ ಇರಲ್ಲ, ಒಂದಷ್ಟು ಜನ ಇರ್ತಾರೆ. ಪ್ರೆಸೆಂಟ್ ಇವತ್ತಿಗೂ ಒಬ್ಬ ಆಟೋದವರು ಅಂದರೆ ಅವನು ಕಳ್ಳ, ಮೋಸ, ಅವ್ನು ಮಿಂಟ್ರ್ ಮೇಲೆ ಅಷ್ಟು ಕೇಳ್ತಾನೆ, ಇಷ್ಟು ಮಾಡ್ತಾನೆ, ಕ್ಯಾಬ್ನವ್ರು ಸರಿ ಇಲ್ಲ. ಎಲ್ಲರೂ ಆ ಥರ ಇರಲ್ಲ, ಇಬ್ಬರು ಮಾಡ್ಬೋದು, ಇಲ್ಲ ಒಂದು 100 ಜನ ಮಾಡ್ಬೋದು. ಬಟ್ ಎಲ್ಲರಿಗೂ ಕೆಟ್ಟ ಹೆಸರು ಬರುತ್ತೆ. ನನಗೇನು ಆ ಥರ ಅನಿಸಿಲ್ಲ, ನಾನು ಆರಾಮಾಗಿ ಮಾಡಿದೆ, ನನಗೇನು ಬೇಜಾರೇನಾಗಿಲ್ಲ. ಬಟ್ ಅದರಿಂದ 100 ಪಾಠ ಕಲಿತೆ ನಾನು ಏನೋ ಆ ಗ್ರಾಫ್ ಹೋಗಿದ್ನಲ್ಲ, ಅದರಿಂದ ಇಲ್ಲ ನಾನು ಒಂದೇ ಲೆವೆಲ್ ಇರಬೇಕು, ದೊಡ್ಡವರಾದರೂ ಚಿಕ್ಕವರಾದ್ರೂ ಎಲ್ಲದನ್ನು ಅದನ್ನು ಫೀಲ್ ಮಾಡ್ಕೊಂಡು ಹೋಗ್ಬೇಕು, ಅವಾಗಲೇ ಒಂದಷ್ಟು ಕಲಿಯೋಕ್ಕಾಗೋದು. ಅದರಿಂದ ಏನಿಲ್ಲ. ಆ್ಯಕ್ಟರ್ ಆಗಿದ್ದಂಥವ್ರು ಸಡನ್ನಾಗಿ ಆಟೋ ಓಡಿಸೋವಂಥ ಅನಿವಾರ್ಯ ಏನಕ್ಕೆ ಬಂತು ನಿಮ್ಮ ಲೈಫಲ್ಲಿ? ದುಡ್ಡು ಸರ್. ಸಾಲ ಆಯ್ತಾ? ಸಾಲ ಇದೆ, ಬಟ್ ಅವಾಗ ಸಿಚುವೇಶನಲ್ಲಿ ನನಗೆ ದುಡ್ಡು ಪ್ಲಸ್ ಇದರಿಂದ ಒಂಚೂರು ಬೇಕು ನನಗೆ. ಯಾಕೋ ನನಗೆ ಅನಿಸ್ತು, ನನ್ನ ಮನಸ್ಸಾಕ್ಷಿ ಅನಿಸುತ್ತೆ, ಇಲ್ಲ ನಾನೇನೋ ತಪ್ಪು ಅಂದರೆ ನನ್ನ ಹೋಗ್ತಾ ಇರೋ ಗ್ರಾಫು ಯಾಕೋ ಸ್ವಲ್ಪ ಹೊಡಿತಾ ಇದೆ, ಬೇಕು ಅಂದಾಗ ಒಂದಷ್ಟು ಜನ ಪ್ಯಾಸೆಂಜರ್ಸ್ ಕೂತಾಗ ಮಾತಾಡ್ತಾ ಇರ್ತಾರೆ, ಹಿಂಗಪ್ಪ ಕರೆಕ್ಟ್ ಅಲ್ವಾ. 100 ಜನದ ಫ್ಯಾಮಿಲಿ ನಾನು ಕರ್ಕೊಂಡೋಗಿ ಬಿಡ್ಬೇಕಾರೆ ಒಬ್ಬೊಬ್ರು ಒಂದೊಂದು ಮಾತು ಹೇಳ್ತಾ ಇರ್ತಾರೆ. ಅದರಿಂದ ನಾನು ಅಷ್ಟು ಕಲಿತೀನಿ. ಅದು ನನಗೆ ಒಂದು ಪ್ಲಸ್ ಆಯಿತು. ಇಲ್ಲಿಂದ ನಾನು ಈಗ ಏನೇ ಬಂದು ಎಷ್ಟೇ ಸಿನಿಮಾ ಮಾಡಿ ಏನೇ ಮಾಡಿದ್ರು ಒಂದು ಆ ಮೈಂಡಲ್ಲಿ ಇಟ್ಕೊಂಡಾಗ ಆ ಗ್ರಾಫ್ನ ಕರೆಕ್ಟಾಗಿ ಹೋಗಿ ಇದು ಈಸಿ ಆಯ್ತು ನನಗೆ. ಅದ್ರದ್ದು ಏನಿಲ್ಲ, ಆರಾಮ್. ಇವತ್ತು ಮಾಡೋಕ್ಕೂ ರೆಡಿನೇ ನಾನು. ಬಂದಿರೋದೇ 0 ಇಂದ 0ಗೆ ಹೋಗೋಕ್ಕೂ ರೆಡಿ, ಟಾಪ್ಗೆ ಹೋಗೋಕ್ಕೂ ರೆಡಿ. ಯಾಕಂದರೆ ಆ ಬ್ಯಾಲೆನ್ಸ್ ಗೊತ್ತಾಗ್ಬಿಟ್ಟಿದೆ ನನಗೆ.
ಒಂದು ಆಟೋ ಓಡಿಸುವಂತಹ ನಿಮ್ಮ ಕಷ್ಟ ನಿಮಗೆ ಗೊತ್ತಿದೆ. ಅಂಡ್ ಇನ್ನೊಂದೇನಂತಂದ್ರೆ ನಿಮ್ಮ ಆಲ್ರೆಡಿ ಒಂದು ಫೇಮ್ ಬಂದ ಮೇಲೆ ನೀವು ಆಟೋ ಓಡಿಸಿದಾಗ ಈ ಕಸ್ಟಮರ್ಸ್ ಅಂತ ಬಂದಾಗ ನಿಮ್ಮನ್ನು ರೆಕಗ್ನೈಸ್ ಮಾಡ್ತಾರೆ, ಕೇಳ್ತಾರೆ ಯಾಕ್ರಿ ನೀವು ಅಂತ ಸೆಲೆಬ್ರಿಟಿಗಳು ಮತ್ತೆ ಆಟೋ ಓಡಿಸ್ತಿದ್ರಾ ಅಂತ ಟೈಮಲ್ಲಿ ಏನು ಅನ್ನಿಸ್ತಿತ್ತು ನಿಮಗೆ ಅಂತ? ನಾನು ಒಂದು ಹೇಳ್ತಿದ್ದೆ ಅಂದರೆ ಫುಲ್ ಕವರ್ ಮಾಡಿಕೊಂಡು ಏರೆಲ್ಲ ಫುಲ್ ಕೆದ್ಕೊಂಡು ಹೋಗಿದಾಗ ಒಂದು ಐಸಲ್ಲಿ ಕಂಡಿಡೋ ನಿಮ್ಮ ಹಂಗೆ ನೋಡಿದಾಗ ಇದೆಯಲ್ಲ ನೀವೇನಾ ಅನ್ನೋರು, ಇಲ್ಲಾಂದ್ರೆ ವಾಯ್ಸ್ ಕೇಳಿದಾಗ ಇಲ್ಲ ನಿಮ್ಮ ವಾಯ್ಸ್ ಹಿಂಗೆ ಇದೆಯಲ್ಲ, ಇಲ್ಲ 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 ನಾನಲ್ಲ. ಒಂದಷ್ಟು ಜನ ಹೇಳೋರು ಇಲ್ಲ ನೀವೇ, ಕೊನೆಗೆ ನನ್ಗೆ ಗೊತ್ತು ನೀವೇ ಅಂದಾಗ ಆಮೇಲೆ ಹೌದು ಯಾಕೆ ಸರ್, ಇಲ್ಲ ನನ್ನ ಫ್ರೆಂಡ್ದು ಓಡಿಸ್ತಾ ಇದ್ದೀನಿ, ಇಲ್ಲ ಇಲ್ಲ ಟೈಮ್ ಪಾಸ್ ಅಂದರೆ ಏನು ಶೂಟಿಂಗ್ ಇಲ್ಲದೆ ಇದ್ದಾಗ ಓಡಿಸ್ತಾ ಇದ್ದೀನಿ, ಬಟ್ ನಂದಲ್ಲ, ಇದು ಸ್ವಂತ ಅಲ್ಲ, ರೆಂಟ್ ಆಟೋ, ಮನೇಲಿರೋ ಬದಲು ಶೂಟಿಂಗ್ ಇಲ್ಲದೆ ಇರೋ ಟೈಮ್ ಬಂದ್ರೆ ನಾವು ಒಂದು ಅಷ್ಟು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ. ಏನು ಸರ್ ನೀವು ಅಷ್ಟೆಲ್ಲ ಮಾಡಿದ್ರು ಬಂದು ಮಾಡ್ತಾ ಅವ್ರಿಗೆ ಶಾಕು. ಬಟ್ ಯೂಶಲಿ ಈಗ ನೀವು ಸಿನಿಮಾ ಮಾಡಿದವರು ಸೀರಿಯಲ್ ಮಾಡಿದವರು ಒಂದು ಆರಾಮಾಗಿ ಇರ್ತಾರೆ, ಬಟ್ ಅವರಿಗೆ ಏನು ಸರ್ ನೀವು ಮಾಡ್ತಾ ಇದ್ದೀರಿ, ಏನು ತಪ್ಪೇನಿಲ್ಲ ಬಿಡಿ ಸರ್ ಮಾಡಿ ಎಲ್ಲರೂ ಮಾಡ್ತಾರೆ ಅಂತಂದ್ರೆ ನಮಗೆ ಖುಷಿ ಆಯಿತು, ನಿಮ್ಮನ್ನು ನೋಡ್ದೆ ಹಿಂಗಾದ್ರೂ ನೋಡ್ದೆ ಖುಷಿ ಆಯ್ತಲ್ಲ ಅಂತ ಒಂದು ಖುಷಿ ಪಟ್ರು. ಅದೊಂಥರ ಸೂಪರ್ ಅನ್ನಿಸ್ತು. ಅಂದರೆ ನಾವು ಹಂಗೆ ಹೋಗೋದಕ್ಕೂ ಇದನ್ನು ನೋಡಬೇಕು, ಆ ಲೈಫ್ ಇನ್ನೂ ತುಂಬ ಚೆನ್ನಾಗಿತ್ತು. ಅದು ಈ ಕಲಾವಿದರ ಬದುಕಿಗೆ ಏನಾಗುತ್ತೆ ಅಂತಂದರೆ ಫಿನಾನ್ಷಿಯಲಿ ಅನ್ನೋದು ತುಂಬ ಒಂದು ಮೇಜರ್ ಪ್ರಾಬ್ಲಮ್ ಆಗಿ ಬರುತ್ತೆ. ಬಿಕಾಸ್ ಯಾಕೆಂತಂದರೆ 2 ದಿನ ತಿಂಗಳಲ್ಲಿ ಕೆಲವು 2 ದಿನ ಅನ್ಕೋಣ, ಇಲ್ಲ ಅಂತಂದ್ರೆ 2 ವಾರ ಅನ್ಕೋಣ, ಇಲ್ಲಾಂದರೆ ತಿಂಗಳು ಫುಲ್ ಶೂಟಿಂಗ್ ಇರುತ್ತೆ. ಕೆಲವೊಂದು ಸಮಯದಲ್ಲಿ ಏನಾಗುತ್ತೆ ಅಂದರೆ ಒಂದಿನೂ ಶೂಟಿಂಗ್ ಇರೋದಿಲ್ಲ. ಸೊ ಹಾಗಾಗಿ ನಿಮ್ಮ ಫಿನಾನ್ಷಿಯಲ್ ಗೋಲ್ ಸೆಟ್ ಹೆಂಗೆ ಮಾಡ್ಕೊಂಡಿದ್ದೀರಾ? ಫಿನಾನ್ಷಿಯಲ್ ಮುಂದಿನ ದಿನಗಳಲ್ಲಿ ಫಿನಾನ್ಷಿಯಲ್ ಆಗಿ ಏನಾದರೂ ಸೇವಿಂಗ್ಸ್ ಅನ್ನೋದು ಇದೆಯಾ, ಅಥವಾ ಬೇರೆ ಬಿಸ್ನೆಸ್ ಕಡೆಗೆ ಏನಾದರೂ ವಾಲುವಂತಹ ಪ್ರಯತ್ನ ಇದೆಯಾ? ಇಲ್ಲ, ನನಗನ್ನಿಸ್ತು ಮಾಡೋಣ ಒಂದು, ಅಂದರೆ ಸಿನಿಮಾ ಅಂತ ಕೊನೆವರೆಗೂ ನಮಗೆ ಕೆಲಸ ಇರಲ್ಲ. ಅಂದರೆ ಒಂದು ಸಿನಿಮಾ ಮಾಡಬೇಕಂದ್ರೆ ವರ್ಷಾನುಗಟ್ಟಲೆ ನಡೆಯುತ್ತೆ. ಕೊಡೋ ಒಂದು ಪೇಮೆಂಟಲ್ಲೇ ನಾವು ಕೊನೆಯವರೆಗೂ ಅದನ್ನೇ ಒಂದಷ್ಟು ಸೇವಿಂಗ್ ಇಟ್ಟಿರ್ಬೋದು, ಅದು ಅನಿವಾರ್ಯ ಬಂದಾಗ ಅದನ್ನು ತಕ್ಕ ಖಾಲಿ ಮಾಡಲೇಬೇಕಾಗುತ್ತೆ. ಬಟ್ ನನಗನ್ಸಿದ್ದು ಬೇಡ ಸಾಕು, ಸಿನಿಮಾ ಮಾಡ್ತಾಯಿದ್ದೀನಿ, ದೊಡ್ಡ ಜೊತೆ ಮಾಡ್ತಾಯಿದ್ದೀನಿ, ಬಟ್ ಅದ್ರ ಜೊತೆಗೆ ಒಂದು ಬಿಸ್ನೆಸ್ ಬೇಕು, ಏನಾದರೂ ಒಂದು ಬೇಕು, ಒಂದು ಇನ್ಕಮ್ ಬರೋ ಥರ ಬೇಕು. ಆರ್ಟಿಸ್ಟ್ ಆದವರಿಗೆ ಎನಿ ಟೈಮ್ ದುಡ್ಡು ಇರಲ್ಲ. ಐಡಿಯಾ ಮಾಡ್ತಾಯಿದ್ದೀನಿ ಒಂದಷ್ಟು ಸಿನಿಮಾದು ಇಲ್ಲ ಅದು ಇದು ಎಲ್ಲ ಇದು ಮಾಡ್ಬಿಟ್ಟು ಒಂದು ಏನಾದರೂ ಒಂದು ಮಾಡೋಣ ಅಂತಿದ್ದೀನಿ. ಮಾಡಿದಾಗ ಖಂಡಿತ ನಿಮ್ಮನ್ನೇ ಕರಿತೀನಿ, ನಿಮಗೆ ಹೇಳ್ತೀನಿ, ನಾನು ಮಾಡ್ತೀನಿ. ಒಂದು ಯಾವ್ದಾರು ಒಂದು ಐಡಿಯಾ ಇದೆ, ಒಂದು 3-4 ಮಾಡೋಣ ಅಂತ ಇದ್ದೀನಿ. ಒಂದು ಯಾವ್ದಾರು ಒಳ್ಳೇದು ನೋಡ್ಬಿಟ್ಟು ಒಂದು ಬಿಸ್ನೆಸ್ ಮಾಡ್ತೀನಿ, ಪಕ್ಕ ಮಾಡ್ತೀನಿ. ಓಕೆ, ಅವಿನಾಶ್ ಅವ್ರಿಗೆ ಲವ್ ಆಗಿದೆಯಾ? ಯಾರಿಗಾಗಿಲ್ಲ, ನಿಮಗೂ ಆಗಿರುತ್ತೆ. ಎಷ್ಟಾಗಿದೆ ಅಂತ ಅಲ್ಲ, ಇಷ್ಟಲ್ಲ ಹೇಳ್ತಾ ಇರ್ತಾರೆ, ಯೂಶಲಿ ಇವಾಗಲೂ ಹೇಳ್ತಾ ಇರ್ತಾರೆ. ನನಗೆ ಅಂದರೆ ನನ್ನ ತಾಯಿ ಹೇಗಿದ್ದಾರೋ ಆ ತಾಯಿ ರೂಪ ಸಿಕ್ಕಿದ್ರೆ ನಾಳೆನೇ ಆಗೋಕ್ಕೆ ರೆಡಿ. ಬಟ್ ಅಂದರೆ ಪ್ರತಿಯೊಬ್ಬ ಹುಡುಗನಿಗೂ ಅವ್ರ ತಾಯಿ ಅಂದರೆ ತುಂಬ ಇಷ್ಟ. ಒಂದು ಪಕ್ಷ ತಂದೆ ಪ್ರೀತಿ ಕಮ್ಮಿ ಆದರೂ ತಾಯಿ ಪ್ರೀತಿ ಕಮ್ಮಿ ಆಗಲ್ಲ. ಆ ತಾಯಿನ ರೀಪ್ಲೇಸ್ ಅಂದರೆ ನಮ್ಮ ತಾಯಿ ನಮ್ಮ ಕೊನೆಯವರೆಗೂ ನಾವು ಸಾಯೋವರೆಗೂ ಇರಲ್ಲ. ಬಟ್ ಆ ಪ್ರೀತಿನ ತೋರ್ಸೋಕ್ಕೆ ಇನ್ನೊಂದು ಹುಡುಗಿ ಅಂದರೆ ನನ್ನ ಹೆಂಡತಿ ಆಗಿರೋರು, ಲವರ್ ಆಗಿರೋರು ಬಂದರೆ ಆ ಗುಣ ಇರಬೇಕು. ಯಾಕಂದರೆ ನಮ್ಮ ತಾಯಿ ಗುಣನ ಅವರಲ್ಲಿ ನೋಡ್ತೀವಿ. ನಮ್ಮ ಕೇರ್ ಮಾಡೋದಾಗಿರ್ಬೋದು, ನಾವು ಹಸ್ಕೊಂಡಿದ್ರು ಊಟ ಮಾಡು, ಹೊಟ್ಟೆ ತುಂಬ. ಈಗ ನಿಮ್ಮ ತಾಯಿನೇ ಇರ್ತಾರೆ, ಏನಂತಾರೆ, ಏಯ್ ಮಗನೇ ಮಾಡು, ನಾವು ಇಲ್ಲಮ್ಮ ಬೇಡ ಅಂದ್ರೂ ಮಾಡ್ತಾರೆ. ಬಟ್ ಆ ಪ್ರೀತಿ ಸಿಕ್ಕಿದ್ರೆ ಸರ್ ಖಂಡಿತವಾಗ್ಲೂ ಹಾಗೆ ಆಗ್ತೀನಿ, ನಾಳೆನೇ ರೆಡಿ ಬೇಕಾದ್ರೆ. ಆ ಥರ ಸಿಗಬೇಕು, ನೋಡೋಣ, ಸಿಕ್ಕಿದ್ರೆ 100% ಆಗ್ತೀನಿ. ಎಸ್, ಒಬ್ಬೊಬ್ಬರಿಗೂ ಒಂದೊಂದು ಆಸೆ ಆಕಾಂಕ್ಷೆಗಳು ಅನ್ನೋದಿರುತ್ತೆ. ನಿಮ್ಮ ತಾಯಿ ಥರ ಇರುವಂಥ ಹುಡುಗಿ ಸಿಕ್ಕಿದ್ರೆ ಅವಿನಾಶ್ ಅವ್ರು ಮದುವೆ ಆಗ್ತಾರೆ ಅನ್ನುವಂಥದ್ದಂತೂ ಕನ್ಫರ್ಮ್ ಮಾಡಿಕೊಟ್ರಿ. ಸೊ ಎಷ್ಟು ಜನರ ಮೇಲೆ ಲವ್ ಆಗಿದೆ, ಎಷ್ಟು ಜನರ ಮೇಲೆ ಕ್ರಶ್ ಆಗಿದೆ ಅಂತ? ಇಲ್ಲ ಆ ಥರ ಏನಿಲ್ಲ. ಈಗ ನೀವೇ ಹೇಳಿ ಸಿಕ್ಕಾಕೊಂಡಿರುವಂಥದ್ದು ಯಾಕೆ ಗೊತ್ತಾ? ಯಾರಿಗೆ ತಾನೇ ಆಗಲ್ಲ ಅಂತ ಹೇಳಿದ್ರೆ, ಅದೇ ಹದಿಹರೆಯದ ವಯಸ್ಸು ಅನ್ನುವಂಥದ್ದು ಹೇಳಕ್ಕಾಗಲ್ಲ. ಆಗುತ್ತೆ, ಆದರೂ ಹೇಳಕ್ಕಾಗಲ್ಲ. ಯಾಕಂದ್ರೆ ನಾವಿರೋ ಕೆಲಸ ಹಂಗಿದೆ ಇವಾಗ. ಇಲ್ಲ, ನೋಡಿದಾಗ ಚೆನ್ನಾಗಿದಾರಪ್ಪ, ಚೆನ್ನಾಗಿದ್ದಾರೆ, ಆರಾಮ, ಅಂದರೆ ಖುಷಿ ಆಗುತ್ತೆ. ಅದಾದ್ಮೇಲೆ ಬೇಡ, ಇಲ್ಲಿ ಸಿನಿಮಾಗಳಿದ್ದಾವೆ, ಯಾಕಂದ್ರೆ ಫುಲ್ ಫೋಕಸ್ ಇದ್ರ ಮೇಲೆ ಮಾಡಬೇಕು. ಇದಾದ್ಮೇಲೆ ಬೇಕಾದ್ರೆ ಆಮೇಲೆ ಆಗ್ಬೋದು. ಅದೇ ಥರ ಅಂದರೆ ಸೆಟ್ಲಾಗಿ ಒಂದು ನಂದೇ ಆದಂಥ ಒಂದು ಸ್ಟ್ಯಾಂಡ್ ಫಿಟ್ ಆದಮೇಲೆ ಆಮೇಲೆ ಮದುವೆ ಆಗೋಣ ಅಂತ ಇದ್ದೀನಿ. ಬಟ್ ಅದೇ ನಮ್ಮ ತಾಯಿ ಥರ ಒಂದು ಗುಣ ಇದ್ದು ಆ ಥರ ಇದ್ದರೆ ಪ್ರತಿಯೊಬ್ಬ ಹುಡುಗನಿಗೆ ಅದೇ ಥರ ಆಸೆ. ಬಟ್ ನನಗೂ ಅದೇ ಥರ ಆಸೆ, ತಾಯಿನ ಅವ್ರ ರೂಪದಲ್ಲಿ ನೋಡಬೇಕು ಪಕ್ಕ. ಯಾವಾಗ ಆ ಥರ ಸಿಕ್ಕಿದ್ರೆ ಆಗ್ತೀನಿ, ನಾಳೆನೇ ಬೇಕಾದ್ರೆ ರೆಡಿ ಆಗ, ನಾಳೆನೇ ರೆಡಿ. ಆ ಥರ ಸಿಗಬೇಕು. ನೀವೇನಾರ ನಾನು ಎಲ್ಲಿಂದ ಹುಡುಕ್ಲಿ, ನಾನೇ ನನಗೆ ಹುಡ್ಕೊಳ್ಳೋಕೆ ನನಗೆ ಟೈಮ್ ಇಲ್ಲ. ಅದೇ ನಿಮ್ಗೂ ಹುಡುಕ ಅಂದರೆ ಈಗ ಅಕ್ಕ ನಿಮ್ಗಿದು ತಂಗಿ ನನಗೆ ಕೊಡೋಣ, ಇಬ್ಬರು ನಿಮ್ಗೂ ಹಾಕೋಣ. ನೋಡಿ, ಒಂದು ಕೆಲಸ ಮಾಡಿ, ನಾನು ನನ್ನ ಪ್ರಯತ್ನದಲ್ಲಿ ಇರ್ತೀನಿ, ನೀವು ನಿಮ್ಮ ಪ್ರಯತ್ನದಲ್ಲಿ, ಇಬ್ರು ಸೇರಿ ಅದೇ ಪ್ರಯತ್ನದಲ್ಲಿ ಇರೋಣ. ನಿಮ್ಗೂ ನಿಮ್ಮ ತಾಯಿ ಗುಣ ಇರೋಂಥ ಹುಡುಗಿ ಬೇಕು, ನನಗೂ ನನ್ನ ತಾಯಿ ಅಂತ. ಅದೇ ಪ್ರತಿ ಹುಡುಗಂಗೂ ಬೇಕು. ಬಟ್ ನನಗೂ ನನ್ನ ತಾಯಿ ಇರೋಂಥ ಗುಣ ಸಿಕ್ಕಿದ್ರೆ ಇಬ್ರು ಒಂದೇ ಚೋಟ ತಂಗಿ ಸಿಕ್ಬಿಟ್ರು, ಒಂದೇ ಮನೆ ಅಳಿ ಅಂದ್ರೆ ಆಗ್ಬಿಡೋಣ, ಒಂದೇ ಚೋಟ ಆಗ್ಬಿಡ್ಬೋದು. ಖರ್ಚು ಉಳಿತಲ್ಲ ನಿಮ್ಗೆ. ಹೌದು, ನಿಮ್ದು ಬೇರೆ ನಂದು ಬೇರೆ ಎಲ್ಲ ಒಂದೇ ಉಳಿತ, ಅವ್ರಿಗೂ ಉಳಿತೆ. ಸೊ ನೆಕ್ಸ್ಟ್ ಇನ್ನೊಂದು ಫ್ಯೂಚರ್ ಗೋಲ್ ಅನ್ನುವಂಥದ್ದು ಏನಿದೆ ಅಂತ? ಸಿನಿಮಾ ಮಾಡಬೇಕು, ಒಂದು ಬಿಸ್ನೆಸ್ ಮಾಡಬೇಕು, ಒಂದು ಒಳ್ಳೆ ಸಿನಿಮಾ ಕೊಡಬೇಕು. ಬಟ್ ಅದೇ ಅದಕ್ಕೇನೆ ಗ್ಯಾಪ್ ಕೊಟ್ಟಿರೋದು. ನಾನು ಯಾವ ರಿಯಾಲಿಟಿ ಶೋ ಮಾಡಲಿಲ್ಲ. ಕೆಲವೊಂದು ನನಗೆ ಅನಿಸ್ತಿಲ್ಲ, ಕರೆದ್ರು ಅಂದರೆ ಸುಮಾರು ಸೀರಿಯಲ್ ಬಂತು ನನಗೆ, ಹೆಚ್ಚು ಕಮ್ಮಿ ಒಂದು 7-8 ಸೀರಿಯಲ್ ಕರೆದ್ರು.
ಬನ್ನಿ ಸೀರಿಯಲ್ ಮಾಡೋಣ ಸೀರಿಯಲ್, ನನ್ನ ಫೋಕಸ್ ಸಿನಿಮಾ, ನಾನು ಮಾಡಿದ್ರೆ ಸಿನಿಮಾನೇ. ಬಟ್ ಅದಕ್ಕೋಸ್ಕರ ತುಂಬ ಲಾಂಗ್ ಗ್ಯಾಪ್ ಕೊಡ್ತಾ ಇರೋದು. ಇವಾಗ ನನಗೊಂದು ಒಳ್ಳೆ ಶೋ ಸಿಕ್ಕಿ ಇಲ್ಲ ಇಂಥದ್ರಲ್ಲಿ ನೀವು ಮಾಡಿ ಅಂದ್ರೆ ಮಾಡ್ಬೋದು, ಬಿಟ್ಟರೆ ನಾನು ಸಿನಿಮಾ ಮಾಡಬೇಕು ಎಂಡ್ ಆಫ್ ಡೇ ಸಿನಿಮಾನೇ ಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.